ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಡೇಟ್ ಬಂದುಬಿಟ್ಟು 11 ಮಂಗಳವಾರ ದಿವಸ ನವೆಂಬರ್ ತಿಂಗಳು. ಬೈಕ್ ಕಿಲೋಮೀಟರ್ಸ್ ಬಂದುಬಿಟ್ಟು 31,526 ಕಿಲೋಮೀಟ್ರ್ ಆಗಿದೆ. ನಿನ್ನೆ ಮಂಡೇ ನೈಟ್ ಅಷ್ಟೇ ಮಾಡಿರೋದು, ಬೆಳಗ್ಗೆ ಏನು ಮಾಡಿರಲಿಲ್ಲ. ನಿನ್ನೆ ಒಂದು ಟೋಟಲ್ ಒಂದು 800 ರೂಪಾಯಿ ಚಿಲ್ಲರೆ ಆಗಿರೋದು. ಇವತ್ತು 35 ಆರ್ಡ್ರಿಗೆ 500 ರೂಪಾಯಿ ಇನ್ಸರ್ಟ್ ಇರೋದು. ಲಾಗಿನ್ ಆಗಿದ್ದೀನಿ. ಅದರಲ್ಲೂ ಫಸ್ಟ್ನೇ ಆರ್ಡ್ರೆ ಮಲ್ಟಿ ಆರ್ಡ್ರ್ ಕೊಟ್ಬಿಟ್ಟವನೆ. ಬೆಸ್ಟು. ಅದ್ರ ಏನು ಮಾಡೋದು, 5:30 ಗಂಟೆಯಿಂದ 6 ಗಂಟೆವರೆಗೆ ಸರ್ಜ್ ಇಲ್ವಲ್ಲ. ಅದು ಎಲ್ಲೆಲ್ಲಿ ಕೊಟ್ಟವನಪ್ಪ ಅಂದರೆ ಇರಿ ತೋರಿಸ್ತೀನಿ. ಭದ್ರಾಪ ಲಾಯಟಿಂದ ಮಾನ್ಯತೆ ಟೆಕ್ ಪಾರ್ಕ್ ಒಂದು, ಅಲ್ಲಿ ಫುಡ್ ರೆಡಿ ಯಾವಾಗ ಕೊಡ್ತಾರೋ ಗೊತ್ತೂ ಆಗೋಲ್ಲ. ಭದ್ರಾಪ ಲಾಯಟಿಂದ ಒಂದು ಮಾನ್ಯತೆ ಟೆಕ್ ಪಾರ್ಕು, ಒಂದು ಒಳಗಡೆ PGಗಳು ಇದೆಯಲ್ಲ ಮಾನ್ಯತೆ ಟೆಕ್ ಪಾರ್ಕ್ ಅಪೋಸಿಟಲ್ಲಿ, ಅಲ್ಲಿ ಕೊಟ್ಬಿಟ್ಟವನೆ. ಬರ್ರಿ ಪಿಕಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಸ್ನೇಹಿತರೆ 2 ಆರ್ಡ್ರ್ ಕೊಟ್ಬಿಟ್ಟವ್ರೆ. ಇವಾಗ 1-2 ನಿಮಿಷ ವೇಟ್ ಮಾಡಿದೆ, ಕೇಕ್ ರೆಡಿ ಮಾಡಬೇಕಿತ್ತಲ್ಲ ಅದಕ್ಕೆ. 6614 ಫಸ್ಟ್ ಆರ್ಡ್ರೆ D4 ಮಾನ್ಯತೆ ಟೆಕ್ ಪಾರ್ಕ್. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ ರೀ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 6.6 ಕಿಲೋಮೀಟ್ರ್. ನೋಡ ರೋಡ ಎಷ್ಟು ಖಾಲಿ ಐತೆ. ಹಚ್ಚಿ ರುಬ್ಸೋದ ಬೆಳಗ್ಗೆ ಹೊತ್ನಾಗ. ಏನು ಮಾಡೋಕ್ಕೆ ಬರೋಲ್ಲ. ಎಲ್ಲರೂ ಭಾಳ ಮಂದಿ ಒಬ್ಬೊಬ್ರು ಕಮೆಂಟ್ ಮಾಡ್ತಿರ್ತೀರಿ, ಉತ್ತರ ಕರ್ನಾಟಕ ಒಂದು ಭಾಷೆ ಮಾತಾಡೋ, ಇಲ್ಲಾರ ಬೆಂಗಳೂರು ಭಾಷೆ ಒಂದು ಮಾತಾಡೋ, ಎರಡು ಮಿಕ್ಸ್ ಮಸಾಲ ಮಾಡ್ತಿ ಅಂತ. ಏನು ಮಾಡ್ತೀವಿ ಭಾಯಿ, ಆ ಕಡೆ ಮಾಡ್ಬೇಕಾಗ್ತೈತಿ, ಈ ಕಡೆ ಮಾಡ್ಬೇಕಾಗೈತಿ, ಎರಡು ಕಡೆ ಜಡಿಬೇಕು. ಸ್ನೇಹಿತರೆ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಸ್ಟಮರ್ ಕಾಲೇ ಪಿಕ್ ಮಾಡೋಕೆ ರೆಡಿ ಇಲ್ಲ. ಇದಕ್ಕೆ ಆರ್ಡ್ರ್ ಮಾಡ್ತಾರೆ ಯಾರು ಗೊತ್ತು. ಅದಕ್ಕೆ ಟಿಕೆಟ್ ರೈಸ್ ಮಾಡಿದ್ದೀನಿ ಹೆಲ್ಪಲ್ಲಿ ಹೋಗ್ಬಿಟ್ಟು. ಕಸ್ಟಮರ್ ಇಸ್ ನಾಟ್ ರೀಚೇಬಲ್ ಅಂತ. ಅದರಲ್ಲಿ ಬೇರೆ ಅರ್ಧ kg ಕೇಕ್ ಇದೆ. ಮೊದಲನೇ ಆರ್ಡ್ರ್ ಯಾವ ಇವೆಲ್ಲ ಆರ್ಡ್ರ್ ಮಾಡ್ತವೆ ಅಂತೀನಿ. ಅಣ್ಣ ನಂಬರ್ ಅದು ಆಫ್ ಮಾಡಿಬಿಡ್ತಾರೆ. D4 ಬಿಲ್ಡಿಂಗು ಇಲ್ಲೇ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ ವೆಯ್ಟ್ ಮಾಡ್ಕೊಂಡು ಹೋಗೋಣ. ಸ್ನೇಹಿತರೆ ಆಲ್ಮೋಸ್ಟ್ ಒಂದು 10 ನಿಮಿಷ ಮೇಲಾಯ್ತು. 10 ನಿಮಿಷ ಟಿಕೆಟು ರೈಸ್ ಮಾಡಿದ್ದೀನಿ. ಕಾಲ್ ಮೇಲೆ ಕಾಲ್ ಮಾಡ್ತಾ ಇರೋದ್ರೆ ಕಸ್ಟಮರ್ ಮಾತ್ರ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಕುತ್ಕೊಂಡ್ಬಿಟ್ಟಿದ್ದೀನಿ ಆರಾಮಾಗಿ ಮನೆ ಟೆಕ್ ಪಾರ್ಕಲ್ಲಿ. ಏನು ಮಾಡಿ, ಕಾಲೇ ಪಿಕ್ ಮಾಡ್ತಾ ಇಲ್ಲ. ಸ್ನೇಹಿತರೆ ಆಲ್ಮೋಸ್ಟ್ ನಾನು ಬಂದುಬಿಟ್ಟು 25 ನಿಮಿಷ ಆಯಿತು. ಇಲ್ಲಿ ನೋಡಿ ಸ್ನೇಹಿತರೆ ಟಿಕೆಟು ರೈಸ್ ಮಾಡಿದೆ. ಕಸ್ಟಮರ್ ಸಪೋರ್ಟ್ ಕಡೆಯಿಂದ ಕಾಲ್ ಮೇಲೆ ಕಾಲ್ ಮಾಡಿದ್ರು. ಕಸ್ಟಮರ್ ಇವಾಗ ಕಾಲ್ ಮಾಡಿಬಿಟ್ಟು ಹೇಳ್ತಾ ಇದ್ದಾರೆ, ಸರ್ ಬರ್ತೀನಿ, 1 ನಿಮಿಷ ವೇಟ್ ಮಾಡಿ ಅಂತೆ. ಸಾರಿ ಸರ್ ಅಂದ್ಕೊಂಡು. ನೋಡಿ ಸ್ನೇಹಿತರೆ ಈ ಥರ ಮಾಡ್ತಾರೆ ಬೆಳಗ್ಗೆ. ಅರ್ಧ kg ಕೇಕ್ ನಂದು ತೊಗೊಂಬಂದಿರೋದು ಭದ್ರಾಪ ಲಾಯಟಿಂದ ಮಾನ್ಯತೆ ಟೆಕ್ ಪಾರ್ಕು. 2ನೇ ಆರ್ಡ್ರ್ ಬಂದುಬಿಟ್ಟು ನಾಗವಾರ ಹತ್ರ ಡ್ರಾಪ್ ಇರೋದು. ಮಾನ್ಯತೆ ಟೆಕ್ ಪಾರ್ಕ್ ಅಪೋಸಿಟ್ PGಗೆ ಬಿದ್ದಿರೋದು. ಮೀಟಿಂಗ್ ಇದ್ರೆ ಪರವಾಗಿಲ್ಲ, ಬೇರೆ ಆಲ್ಟರ್ನೇಟಿವ್ ನಂಬರ್ ಆದರೂ ಕೊಡ್ತು ಬನ್ನಿ, ಸುಮ್ಮನೆ ಪ್ರಾಬ್ಲಮ್ಸು. ಓಕೆ ಮೇಡಮ್, ಕೊಟ್ಟಿದ್ದೀನಿ ಮೇಡಮ್. ನೋಡಿ ಮೀಟಿಂಗಲ್ಲಿ ಇದ್ರಂತೆ. ಅವ್ರ ಮೀಟಿಂಗಿಂದ ನಮಗೆಲ್ಲ ಟೈಮ್ ಎಷ್ಟು ಇಲ್ಲೇ 6:11 ಆಯಿತು. ಫಸ್ಟ್ ಆರ್ಡ್ರ್ ಡ್ರಾಪ್ ಕೊಟ್ಟಿದ್ದೀನಿ. ಇವಾಗ 2ನೇ ಆರ್ಡ್ರು ಜೊಲ್ಲೋಗಿ ಡ್ರಾಪ್ ಇರೋದು. ಸ್ನೇಹಿತರೆ 2ನೇ ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಇವಾಗ ಕಸ್ಟಮರ್ ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ರು. 1 ನಿಮಿಷ. ಇಲ್ಲೇ ಟೈಮಿಂಗ್ಸ್ 6:15 ಗಂಟೆ ಆಯಿತು. ಆಲ್ಮೋಸ್ಟ್ ಎಷ್ಟು ನಿಮಿಷ ಆಯಿತು ಲಾಗಿನ್ ಆಗಿ ನೋಡ್ಬೋದು. 38-40 ನಿಮಿಷ. ಇನ್ನೊಂದು 45 ನಿಮಿಷ 45 ನಿಮಿಷ ಆಯಿತು ಇಲ್ಲೇ. ಏನು ಮಾಡೋದು, IT ಎಂಪ್ಲಾಯೀಸ್ದವರು ವೇಸ್ಟ್ ಅಂದರೆ ವೇಸ್ಟ್ ಆಗಿಬಿಟ್ಟು ಆರ್ಡ್ರ್ ಮಾಡ್ತಾರೆ. ನನ್ನ ಮೀಟಿಂಗ್ ಇತ್ತು, ಅದನ್ನಿತ್ತು. ಮೀಟಿಂಗ್ ಇದ್ರೆ ದಯವಿಟ್ಟು ಆರ್ಡ್ರ್ ಮಾಡಬೇಡಿ. ಮೀಟಿಂಗ್ ಇಲ್ವಾ, ಫ್ರೀ ಇತ್ತಾ, ಆರ್ಡ್ರ್ ಮಾಡಿ. ಅವ್ರು ಕಾಲ್ ಮೇಲೆ ಕಾಲ್ ಮಾಡಿದ್ರು ಪಿಕ್ ಮಾಡ್ತಲ್ಲ. ಆಲ್ಮೋಸ್ಟು 25-30 ನಿಮಿಷ ಅಂದ್ಕೊಳ್ಳಿ ವೇಟ್ ಮಾಡಿದ್ದೀನಿ ನಾನು. ಏನು ಮಾಡೋಕ್ಕಲ್ಲ, ಒಂದೊಂದು ಸರಿ ಅನುಭವ ಆಗುತ್ತೆ. ಆದ್ರೂ ಬೆಳಗ್ಗೆ ಫಸ್ಟ್ನೇ ಆರ್ಡ್ರ್ ಕ್ಯಾನ್ಸಲ್ ಆಗಿಬಾರ್ದು ಅಂದ್ಕೊಂಡು ವೇಟ್ ಮಾಡಿಸಿದ್ದು. ಇಲ್ಲ ಅವಾಗಲೇ ಇದನ್ನು ಮಾಡ್ಕೊಂಡು ಹೋಗಿಬಿಡ್ತಿದ್ದೆ. ನೋಡೋಣ ರೀ, ಮತ್ತೆ ಸಿಗ್ತೀನಿ ಡ್ರಾಪ್ ಮಾಡಿ. ಸ್ನೇಹಿತರೆ ಇವಾಗ 3ನೇ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಡ್ರಾಪ್ ಬಂದುಬಿಟ್ಟು L&T ಅಪಾರ್ಟ್ಮೆಂಟಿಗೆ 89 ರೂಪಾಯಿನೋ ಕೊಟ್ಟಿರೋದು ಅಷ್ಟೇ. ಅವರು 21 ಗಂಟೆ ಆಗಿದೆ ನೋಡಿ ಟೈಮಿಂಗ್ಸು. ಇನ್ನೂ ರೆಡಿ ಕೊಟ್ಟಿಲ್ಲ. ಇವಾಗ ಸ್ನೇಹಿತರೆ ಟೈಮಿಂಗ್ಸು ಎಷ್ಟಪ್ಪ ಆಗಿದೆ ಅಂದರೆ 8:18 ಆಗಿದೆ. ಮೆಲೆನೋ ಎಕ್ಸ್ಟ್ರೀಮ್ 85 ರೋಡಲ್ಲಿ ಬಂದಿದ್ದೀನಿ. ಇಲ್ಲೇ ಲೋಕಲ್ ಆರ್ಡ್ರ್ ಬಿದ್ದೈತೆ. ಫುಡ್ಡು ರೆಡಿ ಇಲ್ಲ, ಐಟಮ್ಸ್ ಆದರೂ ಇದೆ ಅಂತ ಕೇಳೋಣ ಇರಿ, ಹೋಗೋಣ. ಅರ್ನಿಂಗ್ಸ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ 300 ರೂಪಾಯಿ ಚಿಲ್ಲರೆ ಆಗಿದೆ. 6 ಆರ್ಡ್ರ್ ಹೊಡೆದಿದ್ದೀನಿ. 10 ರೂಪಾಯಿ ಸರ್ಜ್ ಐತೆ. ಇವಾಗ 9 ಗಂಟೆ ಮೇಲೆ ಎಷ್ಟು ಇದು ಅಣ್ಣ, ಇದು 9760 ಐಟಮ್ ಇಲ್ಲೇನಾ? ಯಾವುದು 2 ಐಟಮು? 2 ಐಟಮ್ ಇದೆಯಾ? 2 ಒಂದರಲ್ಲೇ? ಹೌದು, ಇಲ್ಲ 2 ಇದರಲ್ಲೇ ಇದೆ ತಾನೆ, ಅದಕ್ಕೆ ಕೇಳಿದ್ದು. SRJ ಕನ್ನಡಿಗಂತ ಇದೆ ನೋಡಿ. SRJ ಕನ್ನಡಿಗಂತ ಇದೆ ನೋಡಿ. ಹೆಂಗೆ ಸರ್? ಹಾಂ ಹಾಂ ಸರಿ, ನಾಳೆ ಬರುತ್ತೆ 7 ಗಂಟೆಗೆ. ಅಂದರೆ ಇವತ್ತು ಮಾಡಿರೋ ವಿಡಿಯೋ ನಾಳೆ. SRJ ಕನ್ನಡಿಗಂತ ಯೂಟ್ಯೂಬು. SRJ ಕನ್ನಡಿಗಂತ ಇದೆ ನೋಡಿ. ಸ್ನೇಹಿತರೆ ತುಂಬ ಜನಕ್ಕೆ ಓರೆಂಟ್ ಮಾಲಲ್ಲಿ ಎಂಟ್ರೆನ್ಸ್ ಎಲ್ಲಿಂದ ಆಗೋದಂತಲೇ ಗೊತ್ತಿಲ್ಲ. ಇರಿ ಇವತ್ತು ತೋರಿಸ್ತೀನಿ.
ಇಲ್ಲಿ ಯಾವುದಪ್ಪ ಯಪ್ಪ ಅಣ್ಣ ಬಂದು ಬಸ್ ಯಾವ ಕಡೆ ಹೊಡಿತಾನೋ. ಇಲ್ಲೊಂದು ಬಸ್ ಸ್ಟಾಪ್ ಇದೆಯಲ್ಲ, ಬಸ್ ಸ್ಟಾಪಿಂದನೇ ಪಕ್ಕದಲ್ಲೇ ಒಂದು ರೋಡ್ ಇರುತ್ತೆ. ಇಲ್ಲಿ ತೋರಿಸ್ತೀನಿ, ಬಸ್ ಸ್ಟಾಪು ಸರ್ಕಾರಿ ಸಾಬೂನು ಫ್ಯಾಕ್ಟ್ರಿ ಅಂತ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಒಂದು ರೋಡ್ ಇದೆ. ಪಕ್ಕದ ರೋಡಿಂದ ಬಂದುಬಿಟ್ಟು ಕೆಳಗಡೆ ಫುಲ್ ಬೇಸ್ಮೆಂಟಿಗೆ ಹೋಗ್ಬಿಡೋದು. ಬೇಸ್ಮೆಂಟಿಗೆ ಹೋಗ್ಬಿಟ್ಟು ಇಲ್ಲಿ ತೋರಿಸ್ತೀನಿ ಎಲ್ಲಿ ಅಂತ ಇದ್ರದ್ದು ಆದರೆ ಬೈಕ್ ಪಾರ್ಕಿಂಗ್ ಮಾಡಿಬಿಟ್ಟು ಮತ್ತೆ ಮೇಲ್ಗಡೆ ಹೋಗ್ಬೇಕು. ಒಳಗಡೆ ಬಿಡ್ತಾರೆ ಓರೆಂಟ್ ಮಾಲಲ್ಲಿ. ಇವಾಗ ಇಲ್ಲಿ ರೈಟಿಗೆ ತೊಗೊಂಡ್ಬಿಟ್ಟು ಹಿಂಗೆ ಹೋಗೋದು. ಆಲ್ಮೋಸ್ಟು ಹೊಸಬ್ರು ಗೊತ್ತಿಲ್ಲ, ಹಳಬ್ರಿಗೆ ಎಲ್ಲರಿಗೂ ಗೊತ್ತು. ಆಲ್ಮೋಸ್ಟ್ ನನಗೂ ಫಸ್ಟಿಗೆ ಗೊತ್ತಿರಲಿಲ್ಲ, ಎಲ್ಲೆಲ್ಲೋ ಓಡಾಡಿದ್ದೀನಿ. ಎಂಟ್ರಿ ಮಾತ್ರ ಇದು ಒಂದೇ ರೋಡು. ಎಕ್ಸಿಟ್ ಸ್ಟೇಟ್ ಹಿಂಗೂ ಹೋಗ್ಬೋದು, ಎಕ್ಸಿಟ್ ಆಗ್ಬೇಕಾದ್ರೆ ಮತ್ತೆ ಬೇಕಾದ್ರೆ ರಿಟರ್ನ್ ಇದು ರೋಡಿಗೂ ಬರ್ಬೋದು. ಎಕ್ಸಿಟ್ ಎರಡೂ ಕಡೆ ಮಾಡ್ಬೋದು. ಈ ರೋಡಿಗೆ ಹೆಂಗೆ ಬಂದಲ್ಲ ಹಂಗೂ ಎಕ್ಸಿಟ್ ಆಗ್ಬೋದು, ಬಿಟ್ಟರೆ ಹಿಂಗೆ ಸ್ಟೇಟು ಹೋಗ್ಬಿಟ್ಟು ಎಕ್ಸಿಟ್ ಆಗ್ಬೋದು. ಇಲ್ಲಿ ಯಾರು ಕೆಳಗಡೆ ಬಂದಮೇಲೆ ಪಾರ್ಕಿಂಗ್ ಎಲ್ಲಿರುತ್ತೆ ಅಂತಂದ್ರು ಹೇಳಿದ್ರು ಇವ್ರು ಹೇಳ್ತಾರೆ ಆಲ್ಮೋಸ್ಟ್ ಸೆಕ್ಯೂರಿಟಿ ಗಾರ್ಡ್ಸು ಎಲ್ಲಿ ಪಾರ್ಕಿಂಗ್ ಇರುತ್ತೆ ಅಂತ. ಮತ್ತು ಅಲ್ಲಿಂದ ಹೆಂಗೆ ಹೋಗೋದು, ಎಷ್ಟನೇ ಫ್ಲೋರಲ್ಲಿ ಹೋಟೆಲ್ ಇದೆ, ಯಾವ ಹೋಟೆಲ್ ಇದೆ ಅಂತ ಸೆಕ್ಯೂರಿಟಿ ಗಾರ್ಡ್ಗೆ ಹೇಳ್ತಾರೆ. ಇಲ್ಲಿ ಬಂದರೆ ಇಲ್ಲಿ ಪಾರ್ಕಿಂಗ್ ಇದೆ ನೋಡಿ, ಡೆಲಿವರಿ ಬಾಯ್ಸ್ ಅಂತ. ಡೆಲಿವರೀಸ್ ಆಗಲಿ ಇಲ್ಲಿರೋ ಕೆಲಸ ವರ್ಕ್ ಮಾಡೋರು ಸ್ಟಾಫ್ಸ್ಗೆ ಇಲ್ಲಿ ಪಾರ್ಕಿಂಗ್ ಇರುತ್ತೆ. ಇಲ್ಲಿ ಆಲ್ಮೋಸ್ಟು ಇಲ್ಲಿ ರೈಟಿಗೆ ಹಾಕೊಂಡ್ರೆ ಪಾರ್ಕಿಂಗು, ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗೋದು. ಸ್ನೇಹಿತರೆ, ಒಂದು ಶೋಭಾ ಅಲ್ಟಿಮೇಟ್ ಪ್ಲಾಟಿನಮ್, ಯಾವುದು ಜಕ್ಕೂರು ಪ್ಲಾಟಿನಿಯಮ್ದಲ್ಲಿ ಶೋಭಾ ಇದೆಯಲ್ಲ, ಅಲ್ಲಿ ನೋಡ್ರಿ ಅಪಾರ್ಟ್ಮೆಂಟ್ಗಳು ವಿಲ್ಲಾಗಳು ಹೆಂಗಿದ್ದಾವೆ. ಸೈಕ್ ಒಂದೊಂದು ವಿಲ್ಲಾಗಳು. ಇವಾಗ ಅರ್ನಿಂಗ್ಸ್ ಮಾತ್ರ 600 ಚಿಲ್ಲರೆ ಆಗಿದೆ. ಒಂದು 16:30 ಆರ್ಡ್ರ್ ಹೊಡೆದಿದ್ದೀನಿ. ಟೈಮಿಂಗ್ಸು 11:42. ಡ್ರಾಪು ಕೊಟ್ಬಿಟ್ಟೆ, ಒಂದು 5 ನಿಮಿಷ ವೇಟ್ ಮಾಡೋಣ ಅಂತ ಅಂದ್ಕೊಂಡೆ. ಬೇಡ, ಇಲ್ಲೇ ಟೀ ಕುಡಿಯೋಣಂತ ಜಕ್ಕೂರು ಪ್ಲಾಟಿಷನ್ ಅಲ್ಲಿ ಮೇನ್ ರೋಡ್ ಹತ್ರ ಹೋಗ್ಬಿಟ್ಟು ಆರ್ಡ್ರ್ ಕೊಡ್ತಾನೆ. ಕೊಡಲಿಲ್ಲ ಅಂದ್ರೂ ಅಲ್ಲೇ ವೇಟ್ ಮಾಡ್ಕೊಳ್ಳೋಣ. 12 ಗಂಟೆ ಶಿಫ್ಟು ಬುಕ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ತುಂಬ ಜನ ಕೇಳ್ತಾರೆ, ನೀವು ಊಟ ಟಿಫನು ಯಾವಾಗ ಮಾಡ್ತೀರಂತ. ಆರ್ಡ್ರ್ಗಳು ಕೊಟ್ಟಿಲ್ವಾ, ಅವಾಗ ಮಾಡ್ಕೊಂಡು ಬಿಡ್ತೀವಿ. ಆರ್ಡ್ರ್ಗಳು ಇವಾಗ ನೋಡಿ, ಇಲ್ಲಿಂದ ಎಲ್ಲಿ ಪಿಕಪ್ ಹೇಳ್ದ, ಮತ್ತು ಯಾವುದಿದು ಸಂಚೋಣನ ಚೌಮೀನ್ ಅಂತೆ. ಚೌಮೀನಿಂದ ಡ್ರಾಪು ಕುಡಿಗೇಳಿ ಹತ್ರ. ಇನ್ನು 15 ನಿಮಿಷದಲ್ಲಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಹೋಗಬೇಕು. ಫ್ರೀ ಇರುತ್ತಲ್ಲ ಅಂಥ ಟೈಮಲ್ಲಿ ನಾನು ಟಿಫನ್ ಎಲ್ಲ ಮಾಡ್ಕೊಂಡು ಬಿಡ್ತೀನಿ. ಆದರೆ ಆರ್ಡರ್ಸ್ ಇರೋಲ್ಲ ಟೈಮಲ್ಲಿ, ಔಟ್ ಆಫ್ ಝೋನ್ ಕಡೆ ಹೋದಾಗ ಅವಾಗ ಮಾತ್ರ ಮಾಡ್ಕೊಂಡು ಬಿಡ್ತೀನಿ ಟಿಫನ್. ಅದು ಅಪ್ಪ ಮೇಡಮ್ ನೇಮ್ ತೋಳಿ. 12:34 ಗಂಟೆ ಆಗಿದೆ ಟೈಮಿಂಗ್ಸು. ಅಲ್ಲಿ 77 ರೂಪಾಯಿ ಕೊಟ್ಟಿದ್ದ. ಒಂದು 10 ನಿಮಿಷ ವೇಟ್ ಮಾಡಿದ್ದೀನಿ. ಕೊಟ್ಟಿರೋದೇ 2 ರೂಪಾಯಿ ವೇಟಿಂಗ್ ಚಾರ್ಜಸ್ಸು. ಈಗ ಜೆಸಿರು ಇದ್ರದ್ದು ಯಾವುದಿದು RT ನಗರದಲ್ಲಿ ಇದ್ದೀನಿ. ನೋಡೋಣ ಇವಾಗ ಮತ್ತೆ ಎಲ್ಲಿ ಕೊಡ್ತಾನಂತ. 700 ರೂಪಾಯಿ ಅರ್ನಿಂಗ್ಸ್ ಆಯಿತು. 20 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನೂ ಎಷ್ಟು ಹೊಡಿಸ್ತಾನೆ ನೋಡೋಣ. ಇವಾಗ ಟೈಮಿಂಗ್ಸು 13 ಗಂಟೆ ಆಗಿರೋದು. ಆಲ್ಮೋಸ್ಟು ಅರ್ನಿಂಗ್ಸು 788 ಪ್ಲಸ್ 75 ರೂಪಾಯಿ. 7:42 ನಿಮಿಷ ಆಯಿತು ಡ್ಯೂಟಿ ಮಾಡ್ತಾಯಿದ್ದೀನಿ. ಕಂಟಿನ್ಯೂ 1 ನಿಮಿಷನೂ ಬ್ರೇಕ್ ತೊಗೊಂಡೆ. ಅಂದರೆ ಟಿಫನ್ ಮಾಡ್ಕೊಂಡಿದ್ದೀನಿ ಆರಾಮಾಗಿ ಅಷ್ಟೇ. ಬನ್ನಿ ಡೋರ್ ತಗೊಳ್ಳಿ ಬೇಗ. ಸರ್ ಕಿಶೋರ್ ಕುಮಾರ್ ಅಲ್ಲ? ಹಾಂ, ಕೊಡಿ ಅವ್ರಿಗೆ. ಬನ್ನಿ ಮತ್ತೆ ಸಿಗ್ತೀನಿ ಆಮೇಲೆ. ಇದಕ್ಕೆ ಎಷ್ಟು ರೂಪಾಯಿ ಕೊಟ್ಟಿದ್ದ? ಏನು ಸೆಕೆಂಡ್ ಫ್ಲೋರ್ ಇರೋದು, ಕೆಳಗಡೆ ನಡ್ಕೊಂಡು ಹೋಗೋಣ. 68 ರೂಪಾಯಿ. ವಸಂತ ನಗರದಲ್ಲಿ ಇದ್ದೀನಿ ಇವಾಗ. ಸ್ನೇಹಿತರೆ, ವಸಂತ ನಗರ ಹೋಟೆಲ್ ಎಂಪೈರ್ ಹತ್ರ ಇಲ್ಲಿದ್ದೀನಿ. ಪಿಕಪ್ ಬಂದುಬಿಟ್ಟು RT ನಗರ್ ಹೋಟೆಲ್ ಎಂಪೈರ್ ಪಿಕಪ್ಗೆ ಹೇಳ್ದವಣೆ. ಎಂಥ ಇರಬೇಕು. ಡ್ರಾಪ್ ಎಲ್ಲಪ್ಪ ಅಂದರೆ JC ನಗರ್ ರೋಡು. ಏನು ಮಾಡೋದು, ವಸಂತ ನಗರದಿಂದ ಇವಾಗ ಪಿಕಪ್ ಮಾಡೋಕ್ಕೆ RT ನಗರಕ್ಕೆ ಹೋಗ್ಬೇಕು ನೋಡಿ ಸ್ನೇಹಿತರೆ. ಬರ್ರಿ, ನಾನು RT ನಗರ ಸುತ್ತಾಡೋಣ ಚೂರೊತ್ತು. ಹಲೋ, ಇಲ್ಲ ಮೇಡಮ್ ಆರ್ಡ್ರ್ ಮಾಡಿದ್ರಾ? ನಿಮ್ದೇನಾ? ಬನ್ನಿ ಮತ್ತೆ. ಏನು ಮೇಡಮ್ ಅಲ್ಲೇ ನಿಂತ್ಕೊಂಡಿರೋ, ಯಾರಂತ ಗೊತ್ತಾಗಬೇಕು ನಮಗೆ. 459. ಓಕೆ, 459. ಸ್ನೇಹಿತರು, ಇವಾಗ RT ನಗರದಲ್ಲಿ ಇದ್ದೀನಿ. ಇವಾಗ ನೋಡಿ ವಸಂತ ನಗರ ಪಿಕಪ್. ಆವಾಗಲೇ ವಸಂತ ನಗರದಲ್ಲಿದೆ, RT ನಗರ ಪಿಕಪ್ಪು. ಇವಾಗ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ. ಏನು ಮಾಡೋದು, ತಲೆ ಕೆಟ್ಟೋಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಆದ್ರೂ ಸ್ನೇಹಿತರೆ, ಇವಾಗ ಬಂದೆ. 7 ಗಂಟೆಗೆ ಲಾಗಿನ್ ಆಗಿದ್ದೀನಿ. ಟ್ರಪಲ್ಸಿಂದ ಬಿದ್ದಿರೋದು. 2 ಆರ್ಡ್ರು ರೆಡಿ ಇದೆಯಲ್ಲ ಗೊತ್ತಿಲ್ಲ, ಇರಿ ನೋಡೋಣ. 1 ಆರ್ಡ್ರ್ ರೆಡಿ ಇದೆ, 2 ಆರ್ಡ್ರ್ ರೆಡಿ ಇದೆ. ಸಾರಿ ಅಣ್ಣ.
ನಿಮಗೆ ಎಲ್ಲಿ ಬಿತ್ತಾನ? ಹೌದಾ ಸರ್, ಬರ್ತೀನಿ ಸರ್. 9969 ಅಣ್ಣ, 9969 ಕೊಡಿ. 69 8366 ಕೊಡಿ. 7345 ಒಂದು ಪಿಕಪ್ ಆಯಿತು. ಹಾಂ, ರೆಡಿ ಇದೆ ಅಣ್ಣ ಅದು. ನಮಸ್ಕಾರ ಅಣ್ಣ, ಏನು ಸಮಾಚಾರ? ಮಾಡ್ಬೇಕಲ್ಲಣ್ಣ, ಏನಾದ್ರು ಹೊಟ್ಟೆಪಾಡು. ಎಲ್ಲಿ ದೇವ್ರಿಗೆ ಹೋಗಿದ್ದ? ಎಲ್ಲಿ ಕಾಣೆ ಇಲ್ಲ, ಬಂದ್ರೆ ತಾನೆ ಈ ಕಡೆ ನಾವು. ಹಾಂ, ಚೈನೀಸು ಆ ಕಡೆ ಆಗಲಿ. 8366 ಅಣ್ಣ ಅದಾ? 8366 2 ಆರ್ಡ್ರು. ಎಲ್ಲೆಲ್ಲಪ್ಪ ಅಂದರೆ, ಒಂದು ಲೊಟ್ಗೊಂಡಹಳ್ಳಿ, ಇನ್ನೊಂದು ಬಂದುಬಿಟ್ಟು ವಿದ್ಯಾರಣ್ಯಪುರಮು. 2 ಆರ್ಡ್ರು. 8366. ಅಂಕಲ್ ಇಲ್ಲಣ್ಣ? ರಜಾನ ಅಂಕಲು ಬಂದವ್ರ? ಸರಿ, ಬರ್ತೀನಿ ಬರ್ರಿ. 2 ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ ಇವತ್ತು. ನಮ್ಮ ಅಣ್ಣ ಆಟೋ ಮೇಲೆ ಏನಂತ ಬರ್ದ ನೋಡ್ರಿ, ಹಣೆ ಬಾರದಲ್ಲಿ ಇಲ್ಲದವಳನ್ನು ಹೃದಯದಲ್ಲಿ ದೇವತೆಯಾಗಿ ಇರ್ತಾಳೆ. ನಾನು ಬೆಳಗಾವಿ ಹುಡುಗ. ಓ, ನಮ್ಮೂರು ಹುಡುಗ. ಯಾವ್ರಣ್ಣ ಬೆಳಗಾವ್ದಾಗ? ಹಾಂ, ಸಂಕೇಶ್ವರ. ಹೌದಾ? ಹಾಂ, ಸರಿ ಸರಿ. ನಮ್ಮದು ಹತ್ತನೇ, ಅದಕ್ಕೆ ಕೇಳಿದೆವು. ನಮ್ದು ಹತ್ತನೇ ಅಲ್ಲ, ಅದಕ್ಕೆ ಕೇಳ್ದೆವು. ಸರಿ ಆಯ್ತು ತಗೋಣ. ಅವ್ರು ಸಂಕೇಶ್ವರ್ ಏನು ಸಕ್ಕತ್ತಾಗಲ್ಲ, ಏನಾಗ್ಬಿಟ್ಟವನೆ. ಸ್ನೇಹಿತರೆ, ಇವಾಗ ಮನೆ ಹೋಳಿಗೆ ಹತ್ರ ಇದ್ದೀನಿ, ವಿದ್ಯಾರಣ್ಯಪುರಮು. ಮೇಡಮ್ 8709. ಅದೇ 8709. ರವಾ ಲಡ್ಡು ಎಷ್ಟು ರೂಪಾಯಿ ಐಟಮ್? 485 ರೂಪಾಯಿನಾ? ಪಿಕಪ್ ಆಯಿತು. 500 ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ. ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ಕುಡಿಗೇಳಿ ಮೇನ್ ರೋಡ್ ಹತ್ರ ಹೋಗಬೇಕು. ಸ್ನೇಹಿತರೆ, ಇವಾಗ ಟೈಮಿಂಗ್ಸ್ ಬಂದುಬಿಟ್ಟು 8 ಗಂಟೆ ಆಗಿರೋದು. ಆಲ್ಮೋಸ್ಟು ಇನ್ನೂ ಬೇಕಾದ್ರೆ 4 ಆರ್ಡ್ರ್ ಹೊಡಿಬೇಕು. 1275 ರೂಪಾಯಿನೂ ಹೊಡೆದಿರೋದು. ಇದು ಬಂದ್ರೆ ಮೇಡಮ್ ಅವರು ತೊಗೊಳ್ಳಿ. ಡ್ರಾಪ್ ಕೊಟ್ಟೆ, ಒಂದು ITCಯಿಂದ ಪಿಕಪ್ ಮಾಡ್ಕೊಂಡ್ಬಂದು. ಇನ್ನು ಬೇಕಾಗಿರೋದು 3 ಆರ್ಡ್ರಸ್ಸು. ನೋಡೋಣ ರೀ, ಎಷ್ಟು 50 ರೂಪಾಯಿ ಕೊಟ್ಟಿದ್ದ. ಇವಾಗ ಇಲ್ಲಿಂದ ಯಾವ ಕಡೆ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಎಲ್ಲಿ ಪಿಕಪ್ ಹಿಡಿತಾನೆ ಹೇಳಿಲಿ, ಅಲ್ಲಿಗೆ ಹೋಗೋಣ. ಸ್ನೇಹಿತರೆ, ನಾನು ಇರೋದು ಬಾಗ್ನೂರಲ್ಲಿ ಯಲಹಂಕ ಗ್ಯಾಲರಿ ಮಾಲ್ಗೆ ಪಿಕಪ್ಪು ಬಂದುಬಿಟ್ಟು 4.5 ಕಿಲೋಮೀಟ್ರ್ ಪಿಕಪ್ಪು. ಡ್ರಾಪ್ ಬಂದುಬಿಟ್ಟು ಡ್ರಾಪೇ ನೋಡಲಿಲ್ಲ ನಾನು. 120 ರೂಪಾಯಿ ಕೊಟ್ಬಿಟ್ಟು ನಾನು ಅಣ್ಣ ಬಂದು 13-14 ಕಿಲೋಮೀಟ್ರಿಗೆ. ಸಂಜಯ್ ನಗರ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಇವಾಗ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಇನ್ನೂ ಎಷ್ಟಪ್ಪ ಟೈಮಿಂಗ್ಸ್ ನೋಡಿದ್ರೆ 8:38 40 ಆಗಿದೆ. ಆಲ್ಮೋಸ್ಟು 1400 ರೂಪಾಯಿ ಅರ್ನಿಂಗ್ಸ್ ಆಗಿರೋದು. ಇನ್ನೂ ಬೇಕಾಗಿರೋದು ಒಂದು 3-4 ಆರ್ಡ್ರು ಅಷ್ಟೇ. ನೋಡೋಣ ಎಷ್ಟೊತ್ತವರೆಗೆ ಓಡಿಸ್ತಾನಂತ. ಸ್ನೇಹಿತರೆ, ಇವಾಗ ಜಾಳಲ್ ಕ್ರಾಸ್ ಹತ್ರ ಇದ್ದೀನಿ. ಆಲ್ಮೋಸ್ಟ್ ಮನೀಸ್ ದಮ್ ಬಿರಿಯಾನಿ ಒಂದು ಆರ್ಡ್ರ್ ಕೊಟ್ಟಿದ್ದ. 42 ರೂಪಾಯಿ ರಿಟರ್ನ್ ಇದೆ. ಇನ್ನೂ ಟಾರ್ಗೆಟ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ನೋಡೋಣ ಇವಾಗ ಇಲ್ಲಿಂದ ಆರ್ಡ್ರ್ ಕೊಟ್ಟರೆ ಕೊಡ್ತಾನೆ, ಎಲ್ಲಾದರೂ ಇಲ್ಲ. ಹಾಗೆ ಡೈರೆಕ್ಟ್ ದೊಡ್ಡ ಬಾಂಬ್ಸ್ ಅಂದ್ರೆ ಕಡೆ ಹೋಗ್ತಾ ಇರ್ತೀನಿ. ಆಲ್ಮೋಸ್ಟ್ ರಿಟರ್ನ್ ಅಮೌಂಟ್ ಯಾವಾಗ ಕೊಡ್ತಾನೆ. ಹೆಂಗೋ ಒಂದು ಆರ್ಡ್ರ್ ರಿಜೆಕ್ಟ್ ಮಾಡಿಲ್ಲ. ಆರ್ಡ್ರ್ ಬಿದ್ರೂ ಅವಾಗ ಬಿದ್ರೂ ಅಂದರೆ ಒಂದು 10:30 ಗಂಟೆ ಮೇಲೆ ಬಿದ್ದರೆ ಆರ್ಡ್ರ್ ರಿಜೆಕ್ಟ್ ಮಾಡ್ತೀನಿ. 10:30 ಗಂಟೆ ಒಳಗಡೆ ಬಿದ್ದರೆ ಒಂದು ಆರ್ಡ್ರ್ ಹೊಡಿತೀನಿ. ನೋಡೋಣ ಇರಿ, ನಿಮಗೆ ಲಾಸ್ಟಲ್ಲಿ ಸಿಗ್ತೀನಿ. ಸ್ನೇಹಿತರೆ, ಗಂಗಮ್ಮ ಸರ್ಕಲ್ ಹತ್ರ ಇದ್ದಾಗಲೇ ಪಿಕಪ್ ಹೇಳಿದ್ಬಿಟ್ಟ. 10:35 ಆಗಿದೆ ಟೈಮಿಂಗ್ಸು. ಅಣ್ಣ 3611 ಕೊಡಿ, ರೆಡಿ ಇದೆ ಅಣ್ಣ. 3611 ಅಣ್ಣ. 3611 3611. ಇದು ಯಾವುದು? ಮತ್ತೊಂದು ಯಾವುದು ಅಣ್ಣ? ಮಿಲ್ಕ್ ಶೇಕ್ ಯಾವುದಿದು ಅಣ್ಣ? ಇದು ರೆಸ್ಟೋರೆಂಟ್ ಯಾವುದಣ್ಣ? ಆ ಕಡೆನಾ? ಡೈಲಿ ಓಡಾಡ್ತಿರ್ತೀವಿ, ಆದರೆ ನಮಗೆ ಗೊತ್ತಿರೋಲ್ಲ ಕಿಚನ್ಸಲ್ಲಿ ಎಷ್ಟು ದಿವಸ ಓಡಾಡ್ತೀವಿ. ಗುಡ್ ಸ್ಪ್ರಿಂಗರ್ಸ್ ಬರ್ಗರ್ಸ್. ಇದು ಎಲ್ಲೈತೆ ಯಾರು ಗೊತ್ತು. ಸರ್, ಆರ್ಡ್ರ್ ಮಾಡಿದ್ರಾ? ನೇಮ್ ಸರ್? ತೊಗೊಳ್ಳಿ ಸರ್. ಸ್ನೇಹಿತರೆ, ಡ್ಯೂಟಿ ಅಂತೂ ಆಫ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂತ ನೋಡೋಣ ರೀ. 39.5 ಆರ್ಡ್ರು. ಲಾಸ್ಟ್ ಆರ್ಡ್ರ್ ಕಾರಲ್ಲಿ ಡೆಲಿವರಿ ಕೊಟ್ಟೆ.
ಆಲ್ಮೋಸ್ಟ್ 2-3 ಸರಿ ಕೊಟ್ಟಿದ್ದೀನಿ ಅವ್ರ ಕಸ್ಟಮರ್ಗೆ. ಅಲ್ಲೇ ಗಾಡಿ ಕಿಲೋಮೀಟರ್ಸ್ ನೋಡ್ಬೋದು. ಅಂದರೆ ಡ್ಯೂಟಿ 10:47 ಗಂಟೆ ಆಯಿತು. ಇರಿ ಕ್ಯಾಲ್ಕುಲೇಟ್ ಮಾಡಿಬಿಡೋಣ ಗಾಡಿ ಕಿಲೋಮೀಟ್ಸು. ಬೆಳಗ್ಗೆ ಬಂದುಬಿಟ್ಟು 31,526 ಆಗಿತ್ತು. ಇವಾಗ 31,746 ಕಿಲೋಮೀಟ್ರು. 220 ಕಿಲೋಮೀಟ್ರ್ ಓಡಿಸಿದ್ದೀನಿ ಆ ಗಾಡಿನ. ಇನ್ನು ಇಲ್ಲಿಂದ ಮನೆಗೆ ಒಂದು 5 ಕಿಲೋಮೀಟ್ರ್ ಹೋಗಬೇಕು. ಆಲ್ಮೋಸ್ಟ್ 215 ಕಿಲೋಮೀಟ್ರ್ ಓಡಿಸಿದ್ದೀನಿ ಸ್ನೇಹಿತರೆ ಗಾಡಿ ಕಿಲೋಮೀಟ್ಸು. ಅರ್ನಿಂಗ್ಸು ಕಡೆಗೆ ಬಂದರೆ ಅರ್ನಿಂಗ್ಸ್ ಎಷ್ಟೇ ಟಪ್ ಆಗಿದೆ ಅಂದರೆ 39.5 ಆರ್ಡ್ರು 1,739 ಪ್ಲಸ್ಸು ಮ್ಯಾಕ್ಸ್ ಬೋನಸ್ ಬಂದುಬಿಟ್ಟು 240 ಪ್ಲಸ್ಸು 500 ರೂಪಾಯಿ ಇನ್ಸೆಂಟಿವ್. ಟೋಟಲ್ ಅರ್ನಿಂಗ್ಸ್ ಬಂದುಬಿಟ್ಟು 2,400. ಏನು ರೋಡ್ ಕ್ಲೋಸ್ ಮಾಡಿಬಿಟ್ಟವ್ರೆ, ಹೋಗ್ಬೋದಲ್ಲ? ಏನು ಎಷ್ಟೊಂದು ಪೊಲೀಸರು ಈ ಥರ ಏನೋ ಮಾಡ್ತಾರೆ, ರೋಡ್ ಬ್ಲಾಕ್ ಮಾಡಿಕೊಂಡು ಏನಾರು ಮಾಡ್ಕೊಳ್ಳಿ ಬಿಡಿ. 2,479 ರೂಪಾಯಿ ಸ್ನೇಹಿತರೆ ಅರ್ನಿಂಗ್ಸ್ ಆಗಿರೋದು. 215 ಕಿಲೋಮೀಟ್ರು 39,000 ಆರ್ಡ್ರು. ಎಷ್ಟು ಅವರ್ ಡ್ಯೂಟಿ ಮಾಡಿದ್ದೀನಿ ಅಂದರೆ 14 ಅವರ್ 3 ನಿಮಿಷ ಡ್ಯೂಟಿ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೇನೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.